ದೋಬಿ ಬರ್ತಾನೇನಮ್ಮ. ಅವ್ನು ಬಂದ್ರೆ ಈ ಬಟ್ಟೆಗಳನ್ನೆಲ್ಲ ಒಗೆಯಕ್ಕೆ ಕೊಡ್ಬೇಕು. ಸಾವಿತ್ರಿ, ಯಾಕಮ್ಮ ಇಳ್ಕೋತಿದ್ಯಾ? ಯಾರಿಗಾದ್ರೂ ಕಾಯ್ತಾ ಇದ್ಯಾ? ಹ್ಞೂ ಅತ್ತೆ, ನಮ್ಮ ಅಮ್ಮಂಗೆ ಕಾಯ್ತಾ ಇದ್ದೆ. ಓ, ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ರಾ? ಹಾ, ಇವತ್ತು ಮಗುಗೆ ನೀರು ಹಾಕೋ ದಿನ, ಅದಕ್ಕೆ. ಮನೆಯಲ್ಲೂ ಕೆಲಸಗಳು ತುಂಬಾ ಇರುತ್ತಲ್ವಾ, ಅದನ್ನ ಮುಗಿಸಿ ಬರ್ಬೇಕಲ್ವಾ? ಅದು ಅಲ್ಲದೆ ಆ ಏರಿಯಾದಲ್ಲಿ ಇತ್ತೀಚೆಗೆ ನೀರಿನ ಪ್ರಾಬ್ಲಮ್. ಇವತ್ತು ನೀರು ಬಂದಿದೆಯೋ ಇಲ್ವೋ, ಜೊತೆಗೆ ಓನರ್ ಕಿರಿಕಿರಿ ಬೇರೆ. ಏನೇ ಆಗಲಿ, ಮಗು ವಿಷಯ ಅಂತಂದ್ರೆ ಅವ್ರು ಯಾವತ್ತೂ ತಡ ಮಾಡಲ್ಲ. ಹಾಗಲ್ಲಮ್ಮ, ಮಗು ಇನ್ನು ಮಲ್ಕೊಂಡಿದೆ ಅಂತ ಹೇಳಿದ್ಯಲ್ಲ, ಬೇರೆದನ್ನೆಲ್ಲ ರೆಡಿ ಮಾಡ್ಕೋ, ಅಷ್ಟ್ರಲ್ಲಿ ಬರ್ತಾರ ಅವರು. ಎಲ್ಲ ರೆಡಿ ಇದೆ ಅತ್ತೆ. ಸಾಂಬ್ರಾಣಿ ಹೊಗೆ ಕೂಡ ರೆಡಿ ಇದೆ. ಎಣ್ಣೆ ಕಾಯಿಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಮೈಕೈ ನೀವ್ಬೇಕಷ್ಟೆ. ಸರಿ, ಹಾಗಿದ್ರೆ ನಾವ್ಯಾಕೆ ಅದಕ್ಕೋಸ್ಕರ ನಿಮ್ಮ ಅಮ್ಮನ ಕಾಯ್ಬೇಕು? ನಾವೇ ಮಾಡ್ಸೋಣಂತೆ. ಹೋಗಿ ಮಗುನ್ ತಗೊಂಡ್ ಬಾ. ಅತ್ತೆ, ನಂಗೆ ಅದೆಲ್ಲ ಬರಲ್ಲ. ನಿನಗ್ ಬರ್ದಿದ್ರೆ ಏನಂತೆ, ನನಗ್ ಬರತ್ ಸಾವಿತ್ರಿ. ಇಲ್ಲ ಅತ್ತೆ, ಅಮ್ಮ ಏನೇನು ಬಂದ್ಬಿಡ್ತಾರೆ. ಪ್ರತಿ ಸಲನೂ ಅದೊಂದಕ್ಕೋಸ್ಕರ ಅವ್ರು ಯಾಕೆ ಅಲ್ಲಿಂದ ಬರ್ಬೇಕು? ಅವ್ರಿಗೆ ತೊಂದರೆ ಆಗತ್ತಲ್ವಾ? ನಾನೇ ಮಾಡಿಸ್ತೀನಿ ಬಿಡು. ತೊಂದರೆ ಏನಿಲ್ಲ ಅತ್ತೆ, ಅವ್ರಿಗಿದು ಇಷ್ಟನೇ. ಸರಿ, ಇವತ್ತು ಯಾವ್ದೋ ತೊಂದರೆಲ್ಲ ಸಿಕ್ಕಾಕೊಂಡಿರ್ಬೇಕು, ಅದಕ್ಕೆ ಅವ್ರು ಇನ್ನೂ ಬಂದಿಲ್ಲ. ಇವತ್ತೊಂದಿನ ನಾನು ಮಾಡಿಸ್ತೀನಿ. ಬೇಡ ಅತ್ತೆ. ಯಾಕೆ ಸಾವಿತ್ರಿ, ನಿನ್ ಮಗುಗೆ ನಾನ್ ಸ್ನಾನ ಮಾಡಿಸೋದು ನಿನಗಿಷ್ಟ ಇಲ್ವಾ? ಅಯ್ಯೋ, ಹಾಗಲ್ಲ ಅತ್ತೆ. ಅದು ನಿಮಗೆ, ನಾನು 2 ಮಕ್ಕಳನ್ನ ಹೆತ್ತಿದ್ದೀನಿ, ನನಗೂ ಅನುಭವ ಇದೆ. ನಿನ್ ಮಗಳಿಗೆ ಏನೂ ಆಗಲ್ಲ. ಹಾಗಲ್ಲ ಅತ್ತೆ, ಮಕ್ಕಳಿಗೆ ಒಂದು ಕೈ ಅಭ್ಯಾಸ ಆಗಿರುತ್ತೆ, ಆ ಕೈ ಕುದುರಿರುತ್ತೆ. ಹಾಗಂತ ನಾವು ಅನ್ಕೊಳ್ಳೋದಷ್ಟೇ. ಆ ಮಗುಗೆ ಅದೇನಾದ್ರೂ ಗೊತ್ತಾಗುತ್ತಾ? ಅಥವಾ ಅದೇನಾದ್ರೂ ಹೇಳುತ್ತಾ? ಇಷ್ಟು ಮೇಲೂ ನಿನಗೆ ನಿಮ್ಮ ಅಮ್ಮನ ಹತ್ರನೇ ಮಗುಗೆ ಸ್ನಾನ ಮಾಡಿಸ್ಬೇಕು ಅನ್ನೋದಿದ್ರೆ ನಾನೇನು ಹೇಳಲ್ಲಪ್ಪ. ಆದ್ರೆ ನಮಗೂ ಆಸೆ ಇರುತ್ತಲ್ವಾ, ಈ ಮನೆಗೆ ಮೊದಲನೇ ಮಗು, ಏನೋ ಒಂಥರ ಹೊಸತನ, ಏನೋ ಒಂಥರ ಹುರುಪು. ನೀನ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಹಾಗ್ಯಾಕಂತೀರ ಅತ್ತೆ? ಮಗು ಮೇಲೆ ನಮ್ಮ ಅಮ್ಮಂಗೆ ಎಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ. ಬೇಡ ಅನ್ನೋದಕ್ಕೆ ನಾನು ಯಾರು? ನೀವೀಗಾಗಲೇ ರೆಡಿಯಾಗಿದ್ದೀರಾ. ಮತ್ತೆ ಎಣ್ಣೆ, ನೀರು, ಸೀಗೆಕಾಯಿ ಅಂತ ಬಟ್ಟೆ ಗಲೀಜಾಗುತ್ತೆ, ಅದಕ್ಕೆ ಹೇಳಿದೆ ಅಷ್ಟೇ. ಅದೆಲ್ಲ ಏನೂ ಇಲ್ಲ. ಇದ್ಯೋ ಮಹಾ ಡ್ರೆಸ್ಸು ನಿನಗೆ ಬೇಡವಾಗಿದೆ ಅನ್ನೋ. ಇದೆಲ್ಲ ನೆಪ ಬೇಡ. ಖಂಡಿತ ಇಲ್ಲ ಅತ್ತೆ. ಈಗಲೇ ಮಗುನ ಕರ್ಕೊಂಡು ಬರ್ತೀನಿ. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಏನಮ್ಮ? ಸಾರಿ ಕಣೆ, ಸ್ವಲ್ಪ ತಡ ಆಗೋಯ್ತು. ಒಂದು ಫೋನ್ ಆದ್ರೂ ಮಾಡಿ ಹೇಳೋದಲ್ವಾ? ಮನೇಲಿ ಏನ್ ಮಾಡ್ತಿದ್ದೆ? ಅಯ್ಯೋ, ಹಬ್ಬಗಳು ಸಾಲಲ್ವೇನೆ ಇನ್ ಮುಂದೆ. ಅಟ್ಟ ಕ್ಲೀನ್ ಮಾಡ್ತಾ ಇದ್ದೆ. ಊರು ಬಿಟ್ಟು ಎಷ್ಟು ದಿನ ಆಗೋಗಿದೆ. ಅದಕ್ಕೆ ಇವತ್ತೇ ಮುಹೂರ್ತನಾ? ಕೆಲಸದಲ್ಲಿ ಬಿಡುವಾಗ ಸಿಕ್ಕಿದ್ಲು ಕಣೆ. ಈಗೇನಾಯ್ತು? ನಡಿ, ಒಂದ್ ಗಳಿಗೆ ಸ್ನಾನ ಮಾಡ್ಸೋಣ, ನಡಿ. ಪಾಪು ಸ್ನಾನ ಆಯ್ತು. ಆಯ್ತಾ? ನೀನೇ ಮಾಡ್ಸಿದ್ಯೇನೆ? 1 ಗಂಟೆ ಕಾಯಕ್ಕಾಗ್ಲಿಲ್ವೇನೆ ನಿನ್ ಕೈಲಿ? ನಾನು ಒಬ್ಳೆ ಮಾಡಿಸ್ಲಿಲ್ಲ, ನಾನು ವೈಶಾಲಿ ಅತ್ತೆ ಇಬ್ರು ಸೇರ್ಕೊಂಡೇ ಮಾಡಿಸಿದ್ವಿ. ಹೌದಾ? ಏನಮ್ಮ ಇಷ್ಟ ಆರಾಮಾಗಿ ಹೌದಾ ಅಂತ ಕೇಳ್ತಿದ್ಯಾ? ಯಾಕೆ? ಅವರು ಮಾಡಿಸ್ಲಿ ಬಿಡು. ನನಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಮುಜುಗರನ? ಯಾಕೆ? ಪಾಪ, ಅವ್ರು ಯಾಕೆ ಮಾಡಿಸ್ಬೇಕು? ಅವ್ರು ತೊಂದರೆ ಅಂತ ಅನ್ಕೊಂಡಿದ್ರೆ? ಯಾಕೆ ಹಾಗನ್ಕೋಬೇಕು? ಇಂಥ ಕೆಲಸ ಎಲ್ಲ ಮಾಡಿದ್ರೆ ಖುಷಿ ಇರುತ್ತೆ. ಈಗಿನ ಕಾಲದವರು ಈ ಕೆಲಸ ಎಲ್ಲ ಕಲಿದೆ ಮಗುನ ಕೆಲಸದವ್ರ ಕೈಲಿ ಕೊಡ್ತಾರೆ. ಆ ಮಗುಗೆ ನಾವೇ ಸ್ನಾನ ಮಾಡಿಸಿದ್ರೆ ಮಗು ಜೊತೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಕಣೆ. ಸರಿ, ಮತ್ತೆ ನೀನೇ ಅತ್ತೆಗೊಂದು ಮಾತು ಹೇಳ್ಬಿಡು. ಯಾಕೆ ಸಾವಿತ್ರಿ?
ಚಿಕ್ಕ ವಿಷಯನ ದೊಡ್ಡದು ಮಾಡಕ್ಕೆ ಹೋಗ್ತೀಯಾ? ಆಯ್ತು ಬಿಡು, ವೈಶಾಲಿ ಅವ್ರಿಗೆ ನಾನೇ ಹೇಳ್ತೀನಿ. ಇಷ್ಟಕ್ಕೂ ಚೆನ್ನಾಗಿ ಸ್ನಾನ ಮಾಡಿಸಿದ್ರಾ? ಹ್ಞೂ, ಚೆನ್ನಾಗೇ ಮಾಡಿಸಿದ್ರು. ಆದರೆ ಅವ್ರ ರೀತಿನೇ ಬೇರೆ, ನಿನ್ನ ರೀತಿನೇ ಬೇರೆ. ಅದಿದ್ದೇ ಇರುತ್ತೆ ಕಣೆ. ಆದರೂ ನಂಗೊಂದು ಸ್ವಲ್ಪ ಗಾಬರಿನೇ ಆಯ್ತಮ್ಮ. ಅಬ್ಬಬ್ಬಬ್ಬ, ಈಗಿನ ಕಾಲದವರು ಅದೇನು ಆಡ್ತಿರೋ ಏನೋ. ಮತ್ತೆ ಮಗು ಮೂಗಲ್ಲಿ ಕಿವಿಲಿ ನೀರು ಹೋಗ್ಬಿಟ್ರೆ? ಹಾಗೇನು ಆಗ್ಲಿಲ್ವಲ್ಲ. ಅಲ್ಲೋಡು, ನಿನ್ನ ಮಗಳು ಎಷ್ಟು ಆರಾಮಾಗಿ ಮಲಗಿದ್ದಾಳೆ ಅಂತ. ವಿನಿತಾ, ಥ್ಯಾಂಕ್ ಯು. ಪುಟ್ಟಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು. ಸಾವಿತ್ರಿಗೆ ನನಗೂ ಮಗು ಸ್ನಾನ ಮಾಡ್ಸಕ್ ಬರುತ್ತೆ ಅಂತ ನಂಬಿಕೆನೇ ಇರಲಿಲ್ಲ ಅಲ್ವಮ್ಮ? ನಿಜ ಹೇಳಾತೆ, ನಿಜವಾಗ್ಲೂ ನನಗೆ ನಂಬಿಕೆ ಇರಲಿಲ್ಲ. ಅಷ್ಟು ದೊಡ್ಡ ಕಂಪನಿ ಅಂತ ಓಡಾಡ್ತಿದ್ದವರು, ಕ್ಲಬ್ಬು ಪಾರ್ಟಿ ಅಂತೆಲ್ಲ ಓಡಾಡ್ಕೊಂಡಿದ್ದವರು ಮಗುಗೆ ನೀರು ಹಾಕಕ್ಕೆ ಬರುತ್ತೆ ಅಂತಂದ್ರೆ ನನಗೆ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ. ಕೇಳಿಸ್ಕೊಂಡ್ರ ಪದ್ಮಾವತಿಗಳು ಹೇಳ್ತಾರದನ್ನ. ಹೆಣ್ಣು ಒಂದ್ಸಲ ತಾಯಿ ಅನ್ಸ್ಕೊಂಡ್ರೆ ಸಾಕು, ಅವಳು ಏನೇ ಆಗಿರ್ಲಿ ಎಲ್ಲ ಸಹಜವಾಗೇ ಬಂದ್ಬಿಡುತ್ತೆ. ಪದ್ಮಾವ್ರೆ, ನೀವು ತರಕಾರಿ ಹುಳಿ ಮಾಡ್ತಿರಲ್ಲ, ಅದಕ್ಕಿನ್ನ ಫಸ್ಟ್ ಕ್ಲಾಸ್ ಆಗಿ ನಮ್ ಕಾಂಚನ ಮಾಡ್ತಾಳೆ ಗೊತ್ತಾ? ಹೌದಾ? ಆಂಟಿ, ನಾನು ಮಾಡೋದು ಥಾಯ್ ಸ್ಟೈಲಲ್ಲಿ ಥಾಯ್ ಕರಿ ಮಾಡ್ತೀನಿ. ಎಲ್ಲ ತರಕಾರಿನೂ ಆಯಿಲಲ್ಲಿ ಸೀಸನ್ ಮಾಡ್ತೀನಿ. ಅಯ್ಯೋ, ನನಗೆ ಬರಲ್ಲ ಬಿಡು. ನೀನು ಒಂದಿನ ಮಾಡಿ ಬಡಿಸು, ತಿಂದು ಖುಷಿ ಪಡ್ತೀನಿ. ಈ ವಯಸ್ಸಲ್ಲಿ ಈ ತಾಯಿ ಪಾಯಿ ಅಂತೆಲ್ಲ ಅಡುಗೆ ಎಲ್ಲ ಕಲಿಯೋಕ್ಕಾಗಲ್ಲ. ಪದ್ಮವ್ರೆ, ಈಗ ನಮ್ಮ ಮನೆಯಲ್ಲಿ ಎಲ್ಲರ ಆಕ್ಟಿವಿಟೀಸು ಪುಟ್ಟಿ ಮೇಲೆ ನಿಂತಿದೆ. ಅವಳಿಗೆ ಎಚ್ಚರ ಇದೆ ಅಂತಂದ್ರೆ ನಮ್ಮನೆಯಲ್ಲಿ ಎಲ್ಲರ ಕೆಲಸಲು ಬಂದಾಗೋಗುತ್ತೆ. ನಿಮಗೆ ಮಗು ಮನೇಲೇ ಇರುತ್ತೆ, ಅದಕ್ಕೆ ಹೀಗೆ. ಅಲ್ಲಿ ನಮಗೆ ಪುಟ್ಟಿ ಏನು ಮಾಡ್ತಿರ್ತಾಳೋ ಹೇಗಿರ್ತಾಳೋ ಅನ್ನೋದೊಂದೇ ಯೋಚನೆ. ಏನೋ ಎಲ್ಲ ಗುಸು ಗುಸು ಅಂತ ಇದ್ದೀರಾ? ಮೆತ್ತಿಗೆ ಅದು ಯಾಕೆ ಅಂತ? ಪಾಪು ಮಲಗಿದಾಳೆ. ಓಹೋ, ಅದಕ್ಕೆ ಎಲ್ಲ ಸುಮ್ ಕೂತಿರೋದು. ಇಲ್ಲಾಂದ್ರೆ ಸೂರ್ ಹಾರೋ ತರ ಮಾತಾಡ್ತಿದ್ರಿ. ಎಲ್ಲಿ ಹೋಗ್ತಿದ್ದೀರಾ? ಪಾಪು ನೋಡಕ್ಕೆ. ಅವಳು ಮಲಗಿದಾಳೆ, ಎಬ್ಬಿಸ್ಬೇಡಿ. ಆಮೇಲೆ ಅವಳೇನಾದ್ರೂ ಹತ್ರ ಸುಧಾರಿಸು ಅಂತ ನನ್ನ ಕೈಗೆ ತಗೊಂಬಂದು ಕೊಡ್ತೀರಾ? ನನ್ನ ಮಗಳನ್ನ ಹೇಗೆ ಸುಧಾರಿಸ್ಬೇಕು ಅಂತ ನಂಗೂ ಸಂದಾಗಿ ಗೊತ್ತು. ಪಾಪುಗೆ ಜ್ವರ ಬಂದೈತೆ. ಕೆಂಡದ ಹಾಕಿ ಸುಡ್ತಿದೆ ಅಮ್ಮ. ಅಯ್ಯೋ, ಜ್ವರ ಏರ್ಬಿಟ್ಟಿದೆ ರೀ, ಡಾಕ್ಟ್ರಿಗೆ ಫೋನ್ ಮಾಡಿ ಕರ್ಸಿ. ನಿನಗೆ ನಿಮ್ಮಮ್ಮನ ಹತ್ರನೇ ಮಗುಗೆ ಸ್ನಾನ ಮಾಡಿಸ್ಬೇಕು ಅನ್ನೋದಿದ್ರೆ ನಾನೇನು ಹೇಳಲ್ಲಪ್ಪ. ಆದರೆ ನಮಗೂ ಆಸೆ ಇರುತ್ತಲ್ವಾ, ಈ ಮನೆಗೆ ಮೊದಲನೇ ಮಗು. ಏನೋ ಒಂಥರ ಹೊಸತನ, ಏನೋ ಒಂಥರ ಹುರುಪು. ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಏನಾಗುತ್ತೆ?
ಮಗುವಿನ ತಾಯಿ ಯಾರು? ಡಾಕ್ಟ್ರೇ, ಇದೇ ಫಸ್ಟು ಇಷ್ಟೊಂದು ಟೆಂಪ್ರೇಚರ್ ಬಂದಿರೋದು. ಆ್ಯಕ್ಚುಲಿ ಐ ಬೂಸ್ಟರ್ ಹಾಕಿದಾಗೂ ಇಷ್ಟೊಂದು ಜ್ವರ ಬಂದಿರಲಿಲ್ಲ ಅಲ್ಲ ಅಕ್ಕ? ಮಗುಗೆ ಸಾಕಾಗುವಷ್ಟು ಹಾಲು ಸಿಗ್ತಾ ಇದೆಯಾ? ಸಿಗ್ತಿದೆ ಡಾಕ್ಟರ್. ಸಾರಿ, ಮಗುವಿನ ತಾಯಿ ನೀವಾ? ಹೌದು. ಏನಿವೆ, ಯಾವುದೇ ಕಾರಣಕ್ಕೂ ಹೊರಗಿನ ಹಾಲು ನೀರು ಕುಡಿಸ್ಬೇಡಿ. ಮಗುವಿನ ಟೆಂಪ್ರೇಚರ್ ಇಷ್ಟೊಂದು ಹೆಚ್ಚಾಗಬಾರ್ದು. ಆದಷ್ಟು ಮಗುನ ತಂಪಾಗಿಡೋಕೆ ಪ್ರಯತ್ನ ಪಡಿ. ಡಾಕ್ಟರ್, ಇಷ್ಟೊಂದು ಜ್ವರ ಇರೋವಾಗ? ಜ್ವರ ಬಂದಾಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅದು ಕಡಿಮೆ ಆಗಬೇಕು. ನೀವು ಸ್ವೆಟ್ರು ಕುಲಾಯಿ ಅಂತ ಹಾಕಿ ಆ ಟೆಂಪ್ರೇಚರ್ನ ಕಡಿಮೆ ಆಗದಾಗ ಮಾಡ್ತೀರಾ? ಇದು ತಪ್ಪು. ಸರಿ ಡಾಕ್ಟ್ರೆ, ಔಷಧಿ? ನಾನು ಆ್ಯಂಟಿಬಯೋಟಿಕ್ ಕೊಡಲ್ಲ. ಇವತ್ತೊಂದಿನ ನೋಡೋಣ, ರಾತ್ರಿ ಎಲ್ಲ ಟೆಂಪ್ರೇಚರ್ನ ರೆಕಾರ್ಡ್ ಮಾಡಿ. ಹಾಗೇನಾದರೂ ಟೆಂಪ್ರೇಚರ್ ಕಡಿಮೆ ಆಗದೇ ಇದ್ರೆ ನಾಳೆ ಇಂಜೆಕ್ಷನ್ ಕೊಡೋಣ. ಆದರೆ ಹುಷಾರು, ಮಕ್ಕಳಿಗೆ ಇನ್ಫೆಕ್ಷನ್ ಆದರೆ ಭಾಳ ಕಷ್ಟ. ಡಾಕ್ಟ್ರೇ, ಮಧ್ಯರಾತ್ರಿ ಏನಾದರೂ ಜ್ವರ ಜಾಸ್ತಿ ಆದರೆ? ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್. ಥ್ಯಾಂಕ್ ಯು ಡಾಕ್ಟರ್. ಮಗು ತುಂಬ ಅದೃಷ್ಟ ಮಾಡಿದೆ. ಇಷ್ಟು ಜನ ಕೇರ್ ತಗೋತಾ ಇದ್ದೀರಾ. ಇಟ್ ಶುಡ್ ಬಿ ಫೈನ್. ಸಾರಿ ಸತ್ಯ, ಮಗುನ ಹುಷಾರಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಅವಳು ಬೇಗ ಹುಷಾರಾಗ್ಬಿಡ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಆಟೋ ಗೊತ್ತಾಗಿಲ್ಲ ನಿಮಗೆ? ಮಗು ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ನಿಮಗೆ? ಹಾಗಂದ್ರೇನು ಸತ್ಯ? ಹೊರಗಡೆ ಚಳಿ ಜಾಸ್ತಿ ಇದೆ, ಮಗು ಅಂತಂದ್ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ. ಏನಾಗಂದ್ರೆ ಊರ್ಲಿರೋ ಮಕ್ಳಿಗೆಲ್ಲ ಜ್ವರ ಬಂದಿದ್ಯಾ? ನಿಮಗ್ ಹೇಳಕ್ ಆಗಲ್ಲ ಬಿಡಿ. ಹೌದು, ಏನು ಹೇಳ್ಬೇಡ. ಮಗು ನರಳ್ತಾ ಇದ್ದಾನೆ, ಹೀಗೆ ನೋಡ್ತಾ ಹಾಕೋಣ. ಈಗ ಸುಮ್ಕಿದ್ ಬಿಡು, ಇನ್ನೂ ಏನೇನ್ ನೋಡ್ಬೇಕು. ಹೌದು, ನಿಮ್ಮ ಅಮ್ಮಂಗಂತೂ ಗೊತ್ತಾಗಲ್ವಾ? ನಮ್ಮ ಅಮ್ಮನ್ ಯಾಕಂತೀರಾ? ಅವ್ರಿಗೇನ್ ಗೊತ್ತಾಗತ್ತೆ? ಅವ್ರೇನ್ ಡಾಕ್ಟ್ರಾ? ಒಂದು ಹರಟೆ ಹೊಡಿತಾ ಕೂತಿದ್ರು, ನಾನ್ ಬಂದ್ ನೋಡಿದಕ್ಕೆ ಆಯ್ತು. ಇಲ್ಲ ಅಂತಿದ್ರೆ ಪಾಪ ಏಟೋದ್ರಿಂದ ಜ್ವರ ಆಯ್ತಾ ಏನೋ. ಹರಟೆ ಹೊಡ್ತಿದ್ವಿ ಅಂದ್ರೆ ಏನು ಸತ್ಯ? ಮಗುಗ್ ಆಗ್ತಾನೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಮಲಗಿರೋ ಮಗುನ ನೋಡ್ತಾ ಕೂತ್ಕೊಳಕ್ಕಾಗತ್ತಾ? ಮಲಗಿಸ್ಬೇಕಾದ್ರೆ ಸೂಕ್ಷ್ಮ ಗೊತ್ತಾಗಲ್ವಾ? ಆಯ್ತು, ನಮ್ಮ ಅಮ್ಮ ಪೆದ್ದುನ ಅವ್ರಿಗೇನು ಗೊತ್ತಾಗಲ್ಲ, ಸರಿನಾ? ಅಮ್ಮನಂತೆ ಮಗಳು ಆದ್ರೆ ಅಂದ್ರೆ ನಾನು ಪೆದ್ದು ಅಂತನಾ? ಸರಿ ಬಿಡಿ, ನಾನು ಪೆದ್ದುನೆ. ಈ ರೇಗಾಡ್ ಏನ್ ಪ್ರಯೋಜನ? ಅದನ್ನ ನಿಮ್ಮ ಅಮ್ಮಂಗ್ ಹೇಳಿ. ನಮ್ಮಮ್ಮನ ಯಾಕೆ ಮಧ್ಯೆ ಹೇಳ್ತಿದ್ಯಾ? ಯಾಕೆಂದ್ರೆ ಮಗುಗ್ ಅವರೇ ಸ್ನಾನ ಮಾಡಿಸಿದ್ದು, ಅದರಿಂದಾನೇ ಅದಕ್ಕೆ ಜ್ವರ ಬಂದಿದ್ದು. ಎಷ್ಟು ಬೇಡ 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 ಅಂದ್ರೂ ಕೇಳಲಿಲ್ಲ. ಮಗು ಒಬ್ರ ಕೈಗೆ ಹೊಂದ್ಕೊಂಡಿರುತ್ತೆ, ಅವ್ರು ಹಾಕೋ ಬಿಸಿನೀರಿನ ಹದ ಅವ್ರ ಮೈ ಉಜ್ಜೋ ರೀತಿಗೆ ಎಲ್ಲದಕ್ಕೂ ಅಂತ. ಅತ್ತೆ ಇವತ್ತು ಸ್ವಲ್ಪ ಬಿಸಿನೀರನ್ನ ಜಾಸ್ತಿನೇ ಹಾಕಿದ್ರು. ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಮಗು ಅವ್ರ ರೀತಿಗೆ ಹೊಂದ್ಕೊಂಡಿಲ್ಲ. ನಮ್ಮ ಮುಂದೆ ತಪ್ಪೆ. ಇವತ್ತೇ ಅವ್ರು ಲೇಟಾಗಿ ಬಂದ್ರು. ಅಷ್ಟರಲ್ಲಿ ಅತ್ತೆ ಮಗುಗ್ ಸ್ನಾನ ಮಾಡಿಸಿ ಏನು ಆಫೀಸ್ಗೆ ಹೋಗ್ಬೇಕಿತ್ತ? ಇಲ್ಲ ತಾನೆ? ಆದ್ರೂ ಹಠ ಮಾಡಿದ್ರು, ಮಗುಗ್ ಅವರೇ ಸ್ನಾನ ಮಾಡಿಸ್ಬೇಕು ಅಂತ. ಅವರೇ ಸ್ನಾನನೂ ಮಾಡಿಸಿದ್ರು. ಇದಕ್ ನೀವು ನನ್ನನ್ನು ಬೈತಾ ಇದ್ದೀರಲ್ಲ. ಮಕ್ಕಳಿಗೆ ಜ್ವರ ಬರದೆ ಕೆಮ್ಮು ಬರದೆ ಬೆಳಿತವ? ಇದೆಲ್ಲ ನನಗೂ ಹೊಸ್ತು ಸತ್ಯ. ಇಂಥ ಸಮಯದಲ್ಲಿ ನೀವು ನನ್ನ ಜೊತೆಗಿರ್ಬೇಕು. ಅಂಥದ್ರಲ್ಲಿ ಏನೂ ಆಗಲ್ಲ ಸತ್ಯ. ಬೆಳಗ್ಗೆ ಅಷ್ಟೊತ್ತಿಗೆ ಹುಷಾರಾಗ್ಬಿಡ್ತಾಳೆ. ಸರಿ ಹೋಗ್ತಿದ್ರೆ ಡಾಕ್ಟ್ರೇ ಹೇಳಿದ್ರಲ್ಲ,
ಇಂಜೆಕ್ಷನ್ ಕೊಡ್ತಾರೆ. ಪಾಪ ಆ ಎಳೆ ಮಗು ಕೈಗೆ ಸೂಜಿ. ಏನ್ ಮಾಡೋದು? ಅವಳು ಹುಷಾರಾಗ್ಬೇಕು ಅಲ್ವಾ? ಯಾರೇ ನನ್ನ ಮಗುನ್ ಕಾಪಾಡಪ್ಪ. ಆ ತಾಯಿನೇ ಇವಳನ್ನ ಕಾಪಾಡ್ತಾಳೆ. ಎಂತೆಂಥ ವಿಪತ್ತುಗಳನ್ನೋ ದಾಟ್ ಬಂದ್ವಿ. ಇದು ದೊಡ್ಡದಾ? ಆ ತಾಯಿ ಕುಂಕುಮನ ಮಗುಗಿಡು. ತಾಯಿ, ಇಷ್ಟೆಲ್ಲ ಕಂಟಕಗಳನ್ನ ದಾಟಿ ಬಂದ್ಮೇಲೂ ಇನ್ನೂ ಪರೀಕ್ಷೆ ಮಾಡ್ತಿದ್ಯಾ? ನನಗೆ ನಂಬಿಕೆ ಇದೆ, ನಿನ್ನ ಶ್ರೀರಕ್ಷೆ ನನ್ನ ಮಗು ಮೇಲಿದೆ. ಸಾವಿತ್ರಿ, ಯೋಚನೆ ಮಾಡ್ಬೇಡಮ್ಮ, ಮಗುಗೆ ಜ್ವರ ಬಿಡತ್ತೆ ಕಣೆ. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಅವ್ರ ಮುಂದೆ ಇದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಅವ್ರು ಇನ್ನೂ ಕುಗ್ಗಿ ಹೋಗ್ತಾರೆ. ನೋಡು, ಮಗುಗೆ ಹಣೆ ಪಟ್ಟಿ ಹಾಕ್ತಿದ್ದೀನಲ್ಲ, ಕಮ್ಮಿ ಆಗ್ಬಿಡುತ್ತೆ. ಯೋಚನೆ ಮಾಡಬೇಡ. ನಾನು ತಾಯಿ ಕುಂಕುಮ ತರ್ತೀನಮ್ಮ. ಅಳಿಯಂದ್ರೆ ನೀವು ಹೋಗಿ ಮಲ್ಕೊಳ್ಳಿ, ಹೊತ್ತಾಗಿದೆ. ಇಲ್ಲೇ ಬರ್ತದ, ಪಾಪ ಹುಷಾರಾಗ್ಲಿ. ಅವಳಿಗೇನೂ ಆಗಲ್ಲ, ನೀವು ಹೋಗಿ ಮಲ್ಗಿ. ಇಲ್ಲ, ಸಾವಿತ್ರಿ ಒಬ್ಳೆ ಆಗ್ತಾಳೆ. ನಾನು ಅವಳ ಜೊತೆ ಇರ್ತೀನಲ್ಲ, ಬೆಳಗಾಗಿದ್ರೆ ನಿಮ್ಮ ಕೈ ತುಂಬ ಕೆಲಸ ಇರುತ್ತೆ. ಹೋಗಿ ಮಲ್ಕೊಳ್ಳಿ. ನನಗೆ ಯಾವ ಕೆಲಸನೂ ಬೇಡ, ಮೊದಲು ಪಾಪ ಹುಷಾರಾದ್ರೆ ಸಾಕು. ಸತ್ಯ, ಪಾಪುಗೆ ತಾಯಿ ರಕ್ಷೆ ಇದೆ. ಅಮ್ಮ ಇದ್ದಾರೆ, ನಾನಿದ್ದೀನಿ. ನೀವು ಹೋಗಿ ಮಲ್ಕೊಳ್ಳಿ. ನೀನು ಅದನ್ನ ಹೇಳ್ಬೇಡ ಸಾವಿತ್ರಿ. ನೀವೀಗ ರಾತ್ರಿ ಎಲ್ಲ ನಿದ್ದೆಗೆಟ್ರೆ ಪಾಪು ಹುಷಾರಾಗ್ಬಿಡ್ತಾಳ? ಅವಳಿಗೇನು ಆಗಲ್ಲ ಸತ್ಯ. ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾಳೆ. ನಾವಿಬ್ರು ಇರ್ತೀವಿ. ಏನಾದರೂ ಅಗತ್ಯ ಬಿದ್ದರೆ ಖಂಡಿತ ನಿಮ್ಮನ್ನು ಕರಿತೀವಿ. ಹೋಗಿ ಮಲ್ಗಿ ಸತ್ಯ. ಅಲ್ಲ, ಹೋಗಿ ಹುಷಾರು. ಯಾಕೆ ಅಳ್ತಿದ್ಯಾ ವೈಶಾಲಿ? ಆಸೆ ಅಳಿಸ್ಬಿಡುತ್ತೆ, ಏನ್ ಮಾಡೋದು? ಏನ್ ಆಸೆ? ಅಜ್ಜಿಗೆ ಮೊಮ್ಮಗು ಮೇಲಿರೋ ಆಸೆ. ಆ ಮೊಮ್ಮಗು ಹೇಳ್ತಾ ನೀನ್ ಅಜ್ಜಿ ಅಲ್ಲ ಅಂತ? ಸುಮ್ಮನೆ ತಮಾಷೆ ಮಾಡಬೇಡಿ ನೀವು. ನನ್ನ ಸಂಕಟ ನನಗೆ. ಈಗ ಯಾರು ಏನಂದ್ರಪ್ಪ? ಮಗುಗೆ ಜ್ವರ ಬರೋದಕ್ಕೆ ನಾನೇ ಕಾರಣ ಅಂತೀರಿ. ಪದ್ಮವ್ರು ಬರೋದು ಲೇಟ್ ಆಯ್ತು, ಅದಕ್ಕೆ ನಾನು ಸ್ನಾನ ಮಾಡಿಸ್ದೆ. ಕೈ ಬದಲಾಯ್ತಂತೆ, ಅದಕ್ಕೆ ಮಗುಗೆ ಜ್ವರ ಬಂತಂತೆ. ಹಾಗಂತ ಪದ್ಮ ಅವರು ಸಾವಿತ್ರಿ ಹತ್ರ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಸಾವಿತ್ರಿ ನನ್ನ ಪರವಾಗಿ ಒಂದ್ ಮಾತು ಹೇಳಲೇ ಇಲ್ಲ. ಗೊತ್ತಾ, ಎಷ್ಟು ಹರ್ಟ್ ಆಗೋದಿಲ್ವಾ? ಆ ಮಗುಗೆ ನಾನು ಅಜ್ಜಿನೇ ತಾನೆ. ಮೋಸ್ಟ್ಲಿ ನಾನು ಆ ಮಗುನ್ ಮುಟ್ಟೋದು ಪದ್ಮವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ವೈಶಾಲಿ, ಹರ್ಟ್ ಮಾಡ್ಕೊಂಡ್ರೆ ಹರ್ಟ್ ಆಗತ್ತೆ. ಕೆಲವು ವಿಷಯಗಳನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ಇದ್ದಾಗ ಇದ್ಬಿಡ್ಬೇಕು. ನೋಡಿದ್ರ, ಈಗಲೂ ಸಲ ನೀವು ಪದ್ಮವ್ರು ತಪ್ಪು ಮಾಡಿದ್ರು ಅಂತ ಹೇಳ್ತಾನೆ ಇಲ್ಲ ಅಲ್ವಾ? ಇಷ್ಟೇ ಆದ್ರೂ ಸತ್ಯ ನಾನು ಹೆತ್ತಿರೋ ಮಗ ಅಲ್ವಲ್ಲ, ಅದಕ್ಕೆ ತಾನೇ ಈ ಮಾತೆಲ್ಲ. ಅಯ್ಯೋ ದೇವ್ರೆ, ಮೊಮ್ಮಗುನ ಆಡ್ಸೋ ಸೌಭಾಗ್ಯ ನನ್ನ ಹಣೆನಲ್ಲೇ ಬರ್ದಿಲ್ಲ ಅಂತ ಕಾಣಿಸುತ್ತೆ. ದೀಪ್ತಿಗಂತೂ ಮಕ್ಕಳ ಬಗ್ಗೆ ಆಲೋಚನೆ ಇಲ್ಲ. ಕಾಂಚನನ್ಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಸಾವಿತ್ರಿಗೆ ಮಗು ಆಗಿದೆ. ಆದ್ರೆ ಪದ್ಮವ್ರು ಅದನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾರೆ. ನೋಡ್ತಾರೆ, ಇನ್ನು 5 ವರ್ಷದಲ್ಲಿ ಆ ಮಗು ತಲೆನಲ್ಲಿ ಬೇಡದೆ ಅದನ್ನೆಲ್ಲ ತುಂಬಿ ಅದು ನನ್ನಿಂದ ದೂರನೇ ಇರೋ ಹಾಗೆ ಮಾಡ್ಬಿಡ್ತಾರೆ. ಹಚ್ಕೋಬೇಡ, ಮೊಮ್ಮಗಳನ್ನೆಲ್ಲ ಪದ್ಮಾವತಿಯವರು ಹೇಳಿದ್ರು. ಬಾಣಂತನನ ತವ್ರ ಮನೆಯವರೇ ಮಾಡ್ತಾರೆ.
ಸಾವಿತ್ರಿಗಿದು ಮೊದಲನೇ ಮಗು. ಬಾಣಂತನದ ಬಗ್ಗೆ 1000 ಆತಂಕ ಇರುತ್ತೆ. ಇಂಥ ಹೊತ್ತಿನಲ್ಲಿ ತಾಯಿ ಆದವಳು ತಮ್ಮ ಜೊತೆಗೆ ಇರಲಿ ಅಂತ ಎಲ್ಲ ಹೆಣ್ಣುಮಕ್ಕಳು ಬಯಸ್ತಾರೆ. ಮೊಮ್ಮಗಳ ಬಗ್ಗೆ ನಿನಗಿರೋ ಪ್ರೀತಿ, ಕನಸು, ಕಲ್ಪನೆ ಏನು ಅಂತ ನನಗೆ ಸಾವಿತ್ರಿಗೆ ಅರ್ಥ ಆಗತ್ತೆ ಕಣೆ ವೈಶಾಲಿ. ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ರಾಡಿ ಮಾಡ್ಕೋಬೇಡ. ಮನಸ್ಸಿನಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇದ್ದರೆ ಯಾರು ಯಾರಿಂದನೂ ಯಾರನ್ನೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೊಮ್ಮಗಳ ಬಗ್ಗೆ ಪ್ರೀತಿ ಇರಲಿ, ಪೊಸೆಸಿವ್ನೆಸ್ ಬೇಡ ಪ್ಲೀಸ್.